ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಭಿ ಕ್ಲಿಪ್ಸ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನು ಮೊನ್ನೆ ತಾನೇ ಹೇಳಿದ್ದೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡುತ್ತೇನೆ ಎಂದು. ಫ್ರೆಂಡ್ಸ್, ಇದು ಮೊದಲನೇ ವಿಡಿಯೋ. ಇದರಲ್ಲಿ ನಾವು ಅಗ್ರಿಕಲ್ಚರ್ ಎಕ್ಸಾಮ್ನ ಡೀಟೇಲ್ಸ್ ಹಾಗೂ ಹೇಗೆ ಅಪ್ಲೈ ಮಾಡುವುದು ಏನೆಂಬುದು ನೋಡೋಣ. ಮೊದಲನೇದಾಗಿ, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕೆನ್ನುವರು ಮೊದಲಿಗೆ ನೀವು CET ಅಪ್ಲಿಕೇಶನ್ ಹಾಕುವಾಗಲೇ ಅಲ್ಲಿ ಅಗ್ರಿ ಕೋಟಾ ಅಂತ ಕೇಳುತ್ತೆ. ಅದಕ್ಕೆ ಅಗ್ರಿ ಕೋಟಾ ನೀವು ಓಕೆ ಅಂದು ಅದರಲ್ಲಿ ನಿಮಗೆ ಯಾವುದು ಬೇಕು ಸೆಂಟರ್, ನಿಮಗೆ ನಿಯರ್ ಆಗಿರುವಂಥ ಅಗ್ರಿ ಕಾಲೇಜಿನ ಸೆಂಟ್ರನ್ನು ಹಾಕಬೇಕಾಗುತ್ತೆ. ಹಾಕಿದ ಹಾಗೆಯೇ ನೀವು ಎಕ್ಸಾಮ್ ಬರೆಯಲು ಸಾಧ್ಯವಾಗುತ್ತೆ, ಇಲ್ಲಾಂದರೆ ನಿಮಗೆ ಎಕ್ಸಾಮ್ ಬರೆಯಲು ಆಗುವುದಿಲ್ಲ. ಹಾಗೆ ಮುಂದೆ ಬಂದು ಆ ಅಪ್ಲಿಕೇಶನ್ನಲ್ಲಿ ಅಗ್ರಿ ಕೋಟಾಕ್ಕೆ ರೈಟ್ ಹೌದು ಅಥವಾ ಹಾಕಲು ಬರುವುದಿಲ್ಲ. ನೀವು ಮೊದಲೇ CET ಅಪ್ಲಿಕೇಶನ್ ಹಾಕುವಾಗಲೇ ಹಾಕಿರಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಎಕ್ಸಾಮ್ನ ಬಗ್ಗೆ ನೋಡೋಣ. ಬೇರೆ ಬೇರೆ ಸೆಂಟರ್ನಲ್ಲಿ ಬೇರೆ ಬೇರೆ ಕ್ವಶನ್ಸ್ಗಳು ಕೇಳುತ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಮಂಗಳೂರಿನಲ್ಲಿ ಮೀನುಗಳ ಬಗ್ಗೆ ಕ್ವಶನ್ಸ್ ಭಾಳ ಇರುತ್ತೆ. ಹಾಗೆಯೇ ಬಿಜಾಪುರ ಇಂತಹ ಪ್ರದೇಶಗಳಲ್ಲಿ ಮೀನುಗಳ ಬಗ್ಗೆ ಬಹಳ ಕ್ವಶನ್ಸ್ ಇರೋದಿಲ್ಲ. ಅದಕ್ಕಾಗಿ ನೀವು ಯಾವ ಲೊಕ್ಯಾಲಿಟಿಯಲ್ಲಿ ಇದ್ದಿದ್ದೀರಾ ಆ ಲೊಕ್ಯಾಲಿಟಿಯ ಸೆಂಟರೇ ಚೂಸ್ ಮಾಡಿ ಹಾಗೂ ಅದೇ ಲೊಕ್ಯಾಲಿಟಿಯಲ್ಲಿ ಹೇಳಿಕೊಡುವ ಅಗ್ರಿ ಪ್ರಾಕ್ಟಿಕಲ್ ಕೋಚಿಂಗನ್ನು ಕೇಳಿ. ಹಾಗೆ ಸ್ವಲ್ಪ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾವ್ಯಾವ ಎಕ್ಸಾಮ್ಗೆ ಬರಬಹುದು ಎಂದು ಅನಿಸುತ್ತೆ ಅವೆಲ್ಲ ನೀವು ನೋಡಿಕೊಳ್ಳಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಲೊಕ್ಯಾಲಿಟಿ ಒಳಗಿನವೇ ಕ್ವಶನ್ಸ್ ಇರುತ್ತೆ. ಅದರ್ ದೆನ್ ದ್ಯಾಟ್ ಏನು ಬಹಳ ಬೇರೆ ಕ್ವಶನ್ಸ್ ಇರುವುದಿಲ್ಲ. ನೀವು ಸೆಂಟರ್ ಚೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಎಲ್ಲಿ ಕೋಚಿಂಗ್ ತೊಗೊಂಡಿರುತ್ತೀರಿ ಹಾಗೆ ಯಾವ ಪ್ರದೇಶದವರಾಗಿರುತ್ತೀರಿ ಅದೇ ಪ್ರದೇಶದ ಸೆಂಟರನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಫ್ರೆಂಡ್ಸ್, ಈ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಲು ಡಾಕ್ಯುಮೆಂಟ್ಸ್ ಯಾವುವು ಎಂದು ನೋಡೋಣ ಬನ್ನಿ. ಮೊದಲನೇದಾಗಿ CET ಪರೀಕ್ಷಾ ಪ್ರವೇಶ ಪತ್ರ ಅಂದರೆ ಅಡ್ಮಿಷನ್ ಹಾಲ್ ಟಿಕೆಟ್. ನೆಕ್ಸ್ಟ್ ವ್ಯವಸಾಯಗಾರರ ದೃಢೀಕರಣ ಪತ್ರ, ಅದರಲ್ಲಿ ID ನಂಬರ್ ಇರಬೇಕಾಗುತ್ತೆ. ನೀವು ಅವಿಭಾಜ್ಯ ಕುಟುಂಬದಲ್ಲಿ ಪೂರಕವಾಗಿ ಇದ್ದರೆ ಅಂದರೆ ನೀವು ಕೂಡು ಸಂಸಾರ ಇದ್ದರೆ, ನಿಮ್ಮ ತಂದೆ ಹೆಸರಿಗೆ ಆಸ್ತಿ ಇಲ್ಲವೆಂದರೆ ನೀವು ಬೇರೆ ವ್ಯವಸಾಯಗಾರರ ಸರ್ಟಿಫಿಕೇಟ್ ತೆಗೆಸಬೇಕಾಗುತ್ತೆ. ಅದರ ಹೆಸರು ವ್ಯವಸಾಯಗಾರರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಎಂದು. ಅದು ತೆಗೆಸಿದರೆ ನೀವು ವಂಶವೃಕ್ಷವನ್ನು ತೆಗೆಸಿಕೊಳ್ಳಬೇಕಾಗುತ್ತೆ. ವಂಶವೃಕ್ಷ ಅಂದರೆ ಯಾರ್ಯಾರ ಹೆಸರಿಗೆ ಎಷ್ಟೆಷ್ಟು ಹೊಲ ಇರುವುದು ಎಂದು ಅದರಲ್ಲಿ ಲಿಸ್ಟ್ ಮಾಡಿರುತ್ತೆ. ಈ ವ್ಯವಸಾಯಗಾರರ ಕುಟುಂಬ ದೃಢೀಕರಣ ಪತ್ರ ತೆಗೆಸಿದವರು ವಂಶಾವಳಿ ಎಂದು ಫಿಕ್ಸ್ ತೆಗೆಸಿಕೊಳ್ಳಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇನ್ಕಮ್ ಸರ್ಟಿಫಿಕೇಟ್, ಅದರಲ್ಲಿ ID ನಂಬರ್ ಇರಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅಫಿಡಿವೇಟ್ 1 ಆ್ಯಂಡ್ ಅಫಿಡಿವೇಟ್ 2 ಅಂತ ಎರಡು ಇರುತ್ತೆ. ಅಫಿಡಿವೇಟ್ 1 ಅಂದರೆ ಕೇವಲ ಕೃಷಿ ಒಂದೇ, ಅದರಿಂದಲೇ ನಮಗೆ ಆದಾಯ ಇದೆ ಎಂಬುದು ಹೇಳುತ್ತೆ. ಅದರಲ್ಲಿ ಅಭ್ಯರ್ಥಿ ಪೋಷಕರು ಕೇವಲ ಕೃಷಿ ಒಂದೇ ಆದಾಯದ ಮೂಲವೆಂದು ಸ್ವಯಂ ಘೋಷಣೆಯೊಂದಿಗೆ ಕಡ್ಡಾಯವಾಗಿ ಲಗತ್ತಿಸಬೇಕಾಗಿರುತ್ತದೆ. ಇದು ಏನು ಬೇರೆ ಏನಲ್ಲ, ನಿಮಗೆ ಅಗ್ರಿಕಲ್ಚರ್ ಬಿಟ್ಟು ಬೇರೆ ಯಾವುದೇ ಬಿಸ್ನೆಸ್ ಪ್ರೈವೇಟ್ ಏನಾದರೂ ಇದರ ಕಂಪನಿಗಳಿಂದ ರೊಕ್ಕ ಬರದೆ ಬರೀ ಅಗ್ರಿಕಲ್ಚರ್ ಕಡೆಯಿಂದನೇ ಇನ್ಕಮ್ ಇದ್ದರೆ ಈ ಅಫಿಡಿವೇಟ್ 1 ತೆಗೆಸಿಕೊಳ್ಳಬೇಕಾಗುತ್ತೆ. ಇದರಲ್ಲಿ ಫಸ್ಟ್ ಪಾರ್ಟಿ ಬಂದುಬಿಟ್ಟು ಕ್ಯಾಂಡಿಡೇಟ್ಸ್ ನೇಮ್ ಆ್ಯಂಡ್ ಸೆಕೆಂಡ್ ಪಾರ್ಟಿ ವಿಲ್ ಬಿ ಯೂನಿವರ್ಸಿಟಿ ಅಂಡರ್ ವಿಚ್ ಕ್ಯಾಂಡಿಡೇಟ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಫಾಲ್ಸ್. ಅಂದರೆ ನೀವು ಯಾವ ಸೆಂಟರ್ಗೆ ಹಾಕಿರ್ತೀರಿ ಅದು ಸೆಕೆಂಡ್ ಪಾರ್ಟಿಯಾಗಿ ಹಾಕಿಕೊಳ್ಳಬೇಕಾಗುತ್ತೆ ಅಫಿಡಿವೇಟ್ 1ನಲ್ಲಿ. ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ಏನಾದರೂ ಜಾಬ್ನಲ್ಲಿ ಇದ್ದರೆ ಅವರಿಗೆ ವೇತನ ದೃಢೀಕರಣ ಪ್ರಮಾಣ ಪತ್ರ ಅಂದರೆ ಸ್ಯಾಲ್ರಿ ಸರ್ಟಿಫಿಕೇಟ್ ತೆಗೆಸಿಕೊಳ್ಳಬೇಕಾಗುತ್ತೆ. ಖಾಸಗಿ ವೃತ್ತಿಯಿಂದ ಆದಾಯದ ಪ್ರಮಾಣ ಪತ್ರ ಅಂದರೆ ಪ್ರೈವೇಟ್ ಕಂಪ್ನಿಗಳಿಂದ ರೊಕ್ಕ ಬರುತ್ತಿದೆ ಅಂದ್ರೂ ಪ್ರೈವೇಟ್ ಕಂಪ್ನಿಗಳ ಒಂದು ಸ್ಯಾಲ್ರಿ ಸರ್ಟಿಫಿಕೇಟನ್ನು ತೆಗೆಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್,
ಅಫಿಡವಿಟ್ ಟು ಅಂದರೆ ನೀವು ಕೃಷಿಯ ಜೊತೆಗೆ ಬೇರೆ ಯಾವುದಾದರೂ ಖಾಸಗಿ ವ್ಯವಹಾರ ಅಥವಾ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ಬೇರೆ ಯಾವುದಾದರೂ ಅಗ್ರಿಕಲ್ಚರ್ ಬಿಟ್ಟು ಬೇರೆ ಜಾಬ್ ಕಂಪ್ನಿಗಳಿಂದ ನಿಮಗೆ ಆದಾಯ ಬರುತ್ತಿದ್ದರೆ ಅಫಿಡವಿಟ್ ಟು ತೆಗೆಸಿಕೊಳ್ಳಬೇಕಾಗುತ್ತದೆ. ಆ್ಯಂಡ್ ಇದರಲ್ಲಿ ಮೂಲ ಆದಾಯದ ವಿವರ: ಕೃಷಿಯೇ ತಮ್ಮ ಪ್ರಧಾನ ಮತ್ತು ಎಲ್ಲ ಆದಾಯಗಳಿಗಿಂತ ಹೆಚ್ಚು ಆದಾಯ ಹೊಂದಿರುವುದಾಗಿ ಅಭ್ಯರ್ಥಿ ಪೋಷಕರು ಸ್ವಯಂ ಘೋಷಣೆಯೊಂದಿಗೆ ಕಡ್ಡಾಯವಾಗಿ ಲಗತ್ತಿಸಬೇಕಾಗಿರುತ್ತದೆ. ಫ್ರೆಂಡ್ಸ್, ಇಲ್ಲಿ ಅಫಿಡವಿಟ್ ಟೂನಲ್ಲಿ ಸಹ ಫಸ್ಟ್ ಪಾರ್ಟಿ ಕ್ಯಾಂಡಿಡೇಟ್ ಆ್ಯಂಡ್ ಸೆಕೆಂಡ್ ಪಾರ್ಟಿ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಹಾಕಿಕೊಳ್ಳಬೇಕಾಗುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಆನ್ಲೈನ್ ವೆರಿಫಿಕೇಷನ್ ಡಾಕ್ಯುಮೆಂಟ್ನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕೆಂದು ವಿವರಗಳು. ಆ್ಯಂಡ್ ನೆಕ್ಸ್ಟ್ ತಾತ್ಕಾಲಿಕವಾಗಿ ಒಂದು ಆನ್ಲೈನ್ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲು ಒಂದು ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಅವುಗಳನ್ನು ನೋಡೋಣ ಬನ್ನಿ. ಅಭ್ಯರ್ಥಿಗಳು ಮೂಲ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡುವುದು ಏಪ್ರಿಲ್ 1ರಂದು ಬೆಳಗ್ಗೆ 10 ಗಂಟೆಯ ನಂತರ. ಆ್ಯಂಡ್ ಆನ್ಲೈನ್ನಲ್ಲಿ ದಾಖಲಾತಿಗಳ ಪರಿಶೀಲನೆ ಮತ್ತು ಪ್ರಾಯೋಗಿಕ ಪರೀಕ್ಷೆ ಅರ್ಹರಲ್ಲದ ಅಭ್ಯರ್ಥಿಗಳ ಪಟ್ಟಿ ಸಿದ್ಧತೆ ಆಯಾ ಕೇಂದ್ರಗಳಿಗೆ ನಿಯೋಜಿಸಿದ ಸಮಿತಿ ಸದಸ್ಯರಿಂದ ಏಪ್ರಿಲ್ 4, 2025ರಿಂದ ದಿನಾಂಕ 17/4/2025 ಒಳಗೆ ಬಿಡುತ್ತಾರೆ. ಕೃಷಿ ಕೋಟಾದಡಿ ಅರ್ಹರಲ್ಲದ ಅಭ್ಯರ್ಥಿಗಳ ಪಟ್ಟಿಯನ್ನು ಎಲ್ಲ ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳು ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ಜಾಲತಾಣದಲ್ಲಿ 19/4/2025 ಸಂಜೆ 4 ಗಂಟೆಯ ನಂತರ ಪ್ರಕಟಿಸಲಾಗುತ್ತೆ. ಆ್ಯಂಡ್ ಅನರ್ಹ ಅಭ್ಯರ್ಥಿಗಳಿಗೆ ಮಾತ್ರ ದಾಖಲೆಗಳ ಬಗ್ಗೆ ಸ್ಪಷ್ಟೀಕರಣ ಮತ್ತು ಸಂಬಂಧಿತ ಕೇಂದ್ರಗಳಲ್ಲಿ ಖುದ್ದಾಗಿ ದಾಖಲೆಗಳನ್ನು ಸಲ್ಲಿಸಲು ಕಾಲಾವಕಾಶ ದಿನಾಂಕ 21/4/2025ರಿಂದ 23/4/2025 ಸಂಜೆ 4 ಗಂಟೆವರೆಗೆ ಸಮಯವಿರುತ್ತೆ. ಪ್ರಾಯೋಗಿಕ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳು ಅಂತಿಮ ಪಟ್ಟಿಯನ್ನು ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳಲ್ಲಿ ದಿನಾಂಕ 24/4/2025ರಂದು ಸಂಜೆ 4 ಗಂಟೆಯ ನಂತರ ಪ್ರಕಟಿಸಲಾಗುವುದು. ಅರ್ಹ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವುದು 26/4/2025 ಸಂಜೆ 4 ಗಂಟೆಯ ನಂತರ. ಪ್ರಾಯೋಗಿಕ ಪರೀಕ್ಷೆಯನ್ನು ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳ 17 ಕೇಂದ್ರಗಳಲ್ಲಿ ಏಕಕಾಲಕ್ಕೆ ದಿನಾಂಕ 24 ಏಪ್ರಿಲ್ 2025ರಂದು ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭಿಸಲಾಗುವುದು. ಆದ್ದರಿಂದ ಅಭ್ಯರ್ಥಿಗಳು ಪ್ರಾಯೋಗಿಕ ಕೇಂದ್ರಗಳಲ್ಲಿ ಬೆಳಗ್ಗೆ 8:30ಕ್ಕೆ ವರದಿ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ತಡವಾಗಿ ಬರುವ ಅಭ್ಯರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುವುದಿಲ್ಲ. ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳು ದಿನಾಂಕ 3/5/2025ರಂದು ಸಂಜೆ 6 ಗಂಟೆಯ ನಂತರ ಪ್ರಾಯೋಗಿಕ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ಅಂದರೆ ಮೇ 3ರಂದು ಸಂಜೆ 6 ಗಂಟೆಯ ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ನ ಮಾರ್ಕ್ಸನ್ನು ಅಥವಾ ರಿಸಲ್ಟನ್ನು ಬಿಡುತ್ತಾರೆ. ಸಂಬಂಧಿತ ಪ್ರಾಯೋಗಿಕ ಪರೀಕ್ಷಾ ಕೇಂದ್ರಗಳಲ್ಲಿ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಂದ ಆಕ್ಷೇಪ ಮನವಿಗಳೇನಾದರೂ ಇದ್ದಲ್ಲಿ ಮೇ 4, 2025ರ ಸಂಜೆ 4 ಗಂಟೆಯ ಒಳಗೆ ಸಲ್ಲಿಸಬಹುದು. ಅಂತಿಮ ಫಲಿತಾಂಶವನ್ನು ರಾಜ್ಯದ ಎಲ್ಲ ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತ ಜಾಲತಾಣದಲ್ಲಿ ದಿನಾಂಕ 5/5/2025ರಂದು ಬೆಳಗ್ಗೆ 11 ಗಂಟೆಯ ನಂತರ ಪ್ರಕಟಿಸಲಾಗುವುದು. ಇದಾಗಿತ್ತು ಫ್ರೆಂಡ್ಸ್ ತಾತ್ಕಾಲಿಕ ಆನ್ಲೈನ್ ದಾಖಲಾತಿ ಪರಿಶೀಲನಾ ಪ್ರಕ್ರಿಯೆಯ ಒಂದು ವೇಳಾಪಟ್ಟಿ. ಈಗ ಫ್ರೆಂಡ್ಸ್ ನಾವು ಇವೆಲ್ಲ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕೆಂದು ನೋಡಿದ್ದೇವೆ. ಅದರ ಸಣ್ಣ ಒಂದಿಷ್ಟು ಫಾರ್ಮ್ಯಾಟ್ಗಳನ್ನು ನೋಡೋಣ. ಈಗ ಇದು ನೋಡಿ ಫ್ರೆಂಡ್ಸ್, ವ್ಯವಸಾಯಗಾರರ ದೃಢೀಕರಣ ಪತ್ರ. ಇದು ಯಾರಿಗೆ ಹೊಲ ಇರುತ್ತೆ ಅಂದರೆ ತಂದೆಯ ಹೆಸರಿಗೆ ಹೊಲ ಇದ್ದರೆ ಈ ಒಂದು ಸರ್ಟಿಫಿಕೇಟ್ ತೆಗೆಸಿಕೊಳ್ಳಬೇಕಾಗುತ್ತೆ. ಆ್ಯಂಡ್ ಇದು ನೀವು ತಹಸೀಲ್ದಾರ್ ಆಫೀಸಿನಲ್ಲಿ ತೆಗೆಸಿಕೊಳ್ಳಬೇಕು. ಇದಕ್ಕೆ ಸುಮಾರು 1-2 ದಿನ ಹೋಗುತ್ತೆ, ಆಮೇಲೆ ತೆಗೆಸಿಕೊಡುತ್ತಾರೆ. ಇದನ್ನು ತೆಗೆಸಿಕೊಳ್ಳಲು ನಿಮಗೆ ಹೊಲದ ಉತಾರಿ ಪಹಣಿ ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ವ್ಯವಸಾಯಗಾರರ ಕುಟುಂಬದ ಸದಸ್ಯ ದೃಢೀಕರಣ ಪತ್ರ. ಇದು ಯಾರ್ಯಾರು ತೆಗೆಸಿಕೊಳ್ಬೇಕಂದ್ರೆ ನಿಮ್ಮ ತಂದೆಯ ಹೆಸರಿಗೆ ಹೊಲ ಇಲ್ಲದಿದ್ದರೆ ನಿಮ್ಮ
ನೀವು ಕೂಡು ಕುಟುಂಬದಲ್ಲಿ ಇದ್ದರೆ ನಿಮಗೆ ತಂದೆಯ ಹೆಸರಿಗೆ ಬಿಟ್ಟು ಬೇರೆಯವರ ಹೆಸರಿನಲ್ಲಿ ಗದ್ದೆ ಅಥವಾ ಹೊಲ ಇದ್ದರೆ ನೀವು ಈ ಒಂದು ಸರ್ಟಿಫಿಕೇಟನ್ನು ತೆಗೆಸಿಕೊಳ್ಳಬೇಕಾಗುತ್ತೆ. ಈ ಸರ್ಟಿಫಿಕೇಟ್ನಲ್ಲಿ ನಿಮ್ಮ ತಂದೆಯ ಅಣ್ಣ ತಮ್ಮಂದಿರ ಹೆಸರಿಗೆ ಅಥವಾ ತಾತನ ಹೆಸರಿಗೆ ಹೊಲ ಇದ್ದಲ್ಲಿ ಈ ವ್ಯವಸಾಯಗಾರರ ಕುಟುಂಬ ಸದಸ್ಯದ ದೃಢೀಕರಣ ಪತ್ರ ತೆಗೆಸಿಕೊಳ್ಳಬೇಕು. ಆ್ಯಂಡ್ ನೆಕ್ಸ್ಟ್ ವೇತನ ದೃಢೀಕರಣ ಪ್ರಮಾಣ ಪತ್ರ. ಫ್ರೆಂಡ್ಸ್, ಇದು ನೋಡಿ ಸ್ಯಾಲ್ರಿ ಸರ್ಟಿಫಿಕೇಟ್. ಇದು ಯಾರು ಗೌರ್ಮೆಂಟ್ ಪ್ರೈವೇಟ್ ಯಾವ ಜಾಬ್ ಮಾಡ್ತಿದ್ದರೆ ಅವರಿಗೆ ಈ ಸರ್ಟಿಫಿಕೇಟ್ ತೆಗೆಸಿಕೊಳ್ಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ಕಮ್ ಡೀಟೇಲ್ಸ್. ಇದು ಅಂತೂ ನಿಮಗೆ ಗೊತ್ತಿದೆ ಇದೆ. ಆ್ಯಂಡ್ ಪ್ರೈವೇಟ್ ಬಿಸ್ನೆಸ್ ಏನಾದರೂ ಪೇರೆಂಟ್ಸ್ ಮಾಡ್ತಾಯಿದ್ರೆ ಆ ಸ್ಟೂಡೆಂಟ್ಸ್ ಅಗ್ರಿಕಲ್ಚರ್ ಕೋಟಾ ಅಪ್ಲೈ ಮಾಡ್ತಾಯಿದ್ರೆ ಇದು ಇನ್ಕಮ್ ಡೀಟೇಲ್ಸ್ ಒಂದು ಫಿಲ್ ಮಾಡಿ ಸಿಗ್ನೇಚರ್ ಮಾಡಿ ಕೊಡಿಸ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅಫಿಡಿವೇಟ್ 1. ಅಫಿಡಿವೇಟ್ 1 ಅಂದರೆ ಅಗ್ರಿಕಲ್ಚರ್ ಒಂದೇ ಮೇನ್ ಆದಾಯವಾಗಿದ್ದು ಅಫಿಡಿವೇಟ್ 1 ತೆಗೆಸಿಕೊಳ್ಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅಗ್ರಿಕಲ್ಚರ್ ಲೇಬರ್ ಕಾರ್ಡ್ ಇದ್ದವರು ಏನು ಮಾಡಬೇಕು, ಅವರಿಗೆ ಹೊಲ ಇರುವುದಿಲ್ಲ ಎನ್ನುವರು ಅಫಿಡಿವೇಟ್ 1 ತೆಗೆಸಿಕೊಳ್ಳಬೇಕಾಗುತ್ತೆ. ಇದರಲ್ಲಿ ಮೇನ್ ಸೋರ್ಸ್ ಆಫ್ ಇನ್ಕಮ್ ಅಗ್ರಿಕಲ್ಚರ್ ಆ್ಯಂಡ್ ಅಗ್ರಿಕಲ್ಚರ್ ಲೇಬರ್ ಸಹ ಅಫಿಡಿವೇಟ್ 1 ಮಾತ್ರ ತೆಗೆಸಿಕೊಳ್ಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅಫಿಡಿವೇಟ್ 2 ಅಂದರೆ ಅಗ್ರಿಕಲ್ಚರ್ ರಿಲೇಟೆಡ್ ಮತ್ತು ಯಾವುದಾದರೂ ಸೆಕ್ಟರ್ಸ್ಗಳಲ್ಲಿ ಜಾಬ್ ಮಾಡ್ತಾ ಇದ್ದರೆ ಅಥವಾ ಬಿಸ್ನೆಸ್ ಇದ್ದರೆ ಆ್ಯಂಡ್ ಏನಾದರೂ ಪ್ರೈವೇಟ್ ಕಂಪ್ನಿ ವರ್ಕ್ ಮಾಡ್ತಾ ಇದ್ದರೆ ನೀವು ಅಫಿಡಿವೇಟ್ 2 ಅನ್ನು ತೆಗೆಸಿಕೊಳ್ಳಬೇಕಾಗುತ್ತೆ. ಆ್ಯಂಡ್ ಫ್ರೆಂಡ್ಸ್, ಇದಾಗಿತ್ತು ಎಲ್ಲ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಪೂರ್ಣ ವಿಷಯದ ಬಗ್ಗೆ. ವಿಡಿಯೋ ಏನಾದರೂ ಚೆನ್ನಾಗಿ ಅನಿಸಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಾದರೂ ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಕಳಿಸಿ, ಅವರು ನೋಡಿ ಸ್ವಲ್ಪ ಇನ್ಫಾರ್ಮೇಷನ್ ತಿಳಿದುಕೊಳ್ಳಿ. ಆ್ಯಂಡ್ ಯಾರಾದರೂ ಹಣ ಕೊಟ್ಟು ಕೋಚಿಂಗ್ ಹಚ್ಚದವರು ನಾನು ಮುಂದೆ ಬಿಡುವ ಎಲ್ಲ ಕ್ಲಾಸ್ಗಳನ್ನು ಕೇಳಿದರೂ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯಲು ಸ್ವಲ್ಪ ಮಾತ್ರ ಅಲ್ಲ, ಬಹಳನೇ ಹೆಲ್ಪ್ ಆಗುತ್ತೆ. ಅಂಥವರಿಗೂ ಸಹ ನನ್ನ ಚಾನಲ್ ಲಿಂಕ್ ಸಹ ನೀವು ಕಳಿಸಿ, ಅವರು ನಾನು ಬಿಡುವಂತಹ ವಿಡಿಯೋಗಳನ್ನು ನೋಡಿ ಎಕ್ಸಾಮನ್ನು ಬರೆಯಲಿ. ಆ್ಯಂಡ್ ನೆಕ್ಸ್ಟ್ ನಾನು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಎಲ್ಲ PDF ಡಾಕ್ಯುಮೆಂಟ್ಸ್, ಏನಾದರೂ ಇನ್ಫಾರ್ಮೇಷನ್ ಆ್ಯಂಡ್ ಡೈಲಿ ಅಪ್ಡೇಟ್ಸ್, ಎಕ್ಸಾಮ್ ರಿಸಲ್ಟ್ ಆ್ಯಂಡ್ ಈ ಅಗ್ರಿಕಲ್ಚರ್ ಎಕ್ಸಾಮ್ನ ಸ್ಟಾರ್ಟಿಂಗ್ ಟು ಎಂಡ್ ಎಲ್ಲ ಇನ್ಫಾರ್ಮೇಷನ್ನು ಒಂದು ಟೆಲಿಗ್ರಾಮ್ ಹೊಸ ಚಾನಲ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೇನೆ. ಆ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಏನಾದರೂ ಬೇಕೆಂದು ಅದರಲ್ಲಿ ಸಿಗುತ್ತೆ. ಆ್ಯಂಡ್ ನಿಮಗೆ ಮಾಕ್ ಟೆಸ್ಟ್ ಆ್ಯಂಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನು ಅಲ್ಲಿ ಡಿಸ್ಕಸ್ ಮಾಡಬಹುದು. ಆ್ಯಂಡ್ ಡೈಲಿ ಕ್ವಿಝಸ್ ಸಹ ಸೆಂಡ್ ಮಾಡೋದಾಗುತ್ತೆ. ನೀವು ಆ ಚಾನಲ್ನು ಸಹ ಜಾಯ್ನ್ ಆಗಿ, ಆ ಚಾನಲ್ನ ಲಿಂಕ್ ನಾನು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಅದು ಹೊಸ ಚಾನಲ್ ಇದ್ದ ಕಾರಣ ಅದರಲ್ಲಿ ಏನು ಮೆಸೇಜಸ್ ಸ್ಟಾರ್ಟ್ ಆಗಿಲ್ಲ. ಯಾರಾದರೂ ಜಾಯ್ನ್ ಆದರೆ, ಹಾಗೆ ಒಂದು ಮಿನಿಮಮ್ ಒಂದಿಷ್ಟು ಜನ ಜಾಯ್ನ್ ಆದರೆ ನಾನು ಅದರಲ್ಲಿ PDFs ಏನಾದರೂ ಡಾಕ್ಯುಮೆಂಟ್ಸ್ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡುತ್ತೇನೆ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.